ಏನಿದು ಅಡುಗೆ ಮನೇಲಿ ಯಾರವ್ರಿ? ಅಡುಗೆ ಮನೇಲಿ ಸೌಂಡ್ ಬರ್ತಾ ಇತ್ತಲ್ಲ ರೀ. ಏನು ಮಾಡ್ತಿದ್ದೀರಾ ನೀವಿಲ್ಲಿ? ನೀವೇನು ಮಾಡ್ತಿದ್ದೀರಾ ಇಲ್ಲಿ? ತುಂಬಾ ದಿನ ಆಯ್ತಲ್ಲ ಅಡುಗೆ ಮಾಡಿ, ಅದಕ್ಕೆ ಇವತ್ತು ನಿಮಗೋಸ್ಕರ ಅಡುಗೆ ಮಾಡ್ಕೊಡೋಣ. ನಿಜನಾ? ಏನು ಮಾಡ್ತಿದ್ದೀರಾ ಸ್ಪೆಷಲು? ಸ್ಪೆಷಲು ಏನಿಲ್ಲ, ಆಂಧ್ರ ಸ್ಟೈಲ್ ಪಪ್ಪು ಕರಿ. ಹೌದಾ, ಸರಿ. ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೂ ಸ್ವಲ್ಪ ತೋರಿಸಿ ಯಾವ ಥರ ಮಾಡೋದಂತ. ಆಯ್ತು, ತೋರಿಸ್ತೀನಿ. ಓಕೆ, ಡನ್. ಫ್ರೆಂಡ್ಸ್ ನೋಡಿ, ನಮ್ಮ ಮನೆಯವರು ಆಂಧ್ರ ಸ್ಟೈಲ್ ಪಪ್ಪು ಮಾಡ್ತಿದ್ದಾರೆ. ನೋಡಿ ನೀವು ಯಾವ ಥರ ಮಾಡೋದಂತ. ನೀವು ಯಾವ ಥರ ಮಾಡ್ತೀರಂತ ಕಾಮೆಂಟ್ ಮಾಡಿ. ಹಾಗೆ ನಾವು ಮಾಡಿರೋದನ್ನ ನಾವು ಮಾಡೋದು ಬ್ಯಾಚುಲರ್ ಸ್ಟೈಲ್ಸ್, ಅಂದ್ರೆ ಹುಡುಗರು ಬೇಗ ಹುಡುಗರು ಬಾಯ್ಸು ನೋಡ್ಬಿಟ್ಟು ಕಲಿಯೋಂಗೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಇರೋದಿಲ್ಲ, ಈಸಿಯಾಗಿ ಕಲಿಯೋ ಥರ ಹೋಮ್ ಮೇಡ್ ಬ್ಯಾಚುಲರ್ ಸ್ಟೈಲಾಗಿ ಮಾಡ್ಕೊಡ್ತಾ ಇದ್ದೀವಿ. ಓಕೆ ರೀ ಫ್ರೆಂಡ್ಸ್, ನೋಡಿ ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಯಾವ ಥರ ಬಂತಂತ ಕಾಮೆಂಟ್ ಮಾಡಿ. ಏನಿಲ್ಲ, ಆಂಧ್ರ ಸ್ಟೈಲ್ ಪಪ್ಪು ಮಾಡೋದಕ್ಕೆ ಮೇನ್ ಬೇಕಾಗೋದು ಬೇಳೆ. ಓಕೆ, ನೀವು ನೋಡ್ಕೊಳ್ಳಿ, ನಿಮಗೆ ಹೇಗಾಗುತ್ತೆ, ಎಷ್ಟು ಜನ ಎಷ್ಟು ಮಾಡಬೇಕು ಅನ್ನೋದ್ರ ಮೇಲೆ ಮಾಡ್ಕೊಳ್ಳಿ. ಇವಾಗ ನಾವು ಇಬ್ಬರು ಇರೋದ್ರಿಂದ 1 ಕಪ್ ಬೇಳೆ ಹಾಕ್ತೀವಿ. ಮಸ್ಟ್ ಆ್ಯಂಡ್ ಶುಡ್ ಕ್ಲೀನಾಗಿ ವಾಶ್ ಮಾಡ್ಕೊಬೇಕು. ಕ್ಲೀನಾಗಿ 2 ಟೈಮು ವಾಶ್ ಮಾಡ್ಕೊಂಡಿರೋದು ಬೇಳೆ. ಇದಕ್ಕೀಗ 2 ಗ್ಲಾಸು ನೀರು ಹಾಕ್ತೀನಿ. ಮೇಯ್ನ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ ಟೊಮೊಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಸೊಪ್ಪು. ಇವಾಗ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ 1 10 ತೊಗೊಂಡಿದ್ದೀನಿ. ಅಂದರೆ ನೋಡ್ಕೊಳ್ಳಿ, ಖಾರ ನಿಮಗೆ ಖಾರ ಜಾಸ್ತಿ ಇರೋಂಗಿದ್ರೆ ಕಮ್ಮಿ ಯೂಸ್ ಮಾಡಿ. ಈರುಳ್ಳಿನ ಹಿಂಗೆ ನಾರ್ಮಲಾಗಿ ಹಾಕೋದಕ್ಕಿಂತ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಹಾಕಿದ್ರೆ ಇನ್ನು ನಾಟಿ ಸ್ಟೈಲಲ್ಲಿ ಟೇಸ್ಟ್ ಇರುತ್ತೆ. ಯಾವ ಥರ ಸ್ಕ್ವೀಸ್ ಮಾಡೋದು? ಚೆನ್ನಾಗಿ ಹಿಂಗೆ ಸ್ಕ್ವೀಸ್ ಮಾಡಿ ಆ್ಯಡ್ ಮಾಡಿ. ಸ್ಕ್ವೀಸ್ ಆದಮೇಲೆ ಹಾಕ್ಕೋಬೇಕು. ನೆಕ್ಸ್ಟು ಬೆಳ್ಳುಳ್ಳಿ. ಇವಾಗ ಸೊಪ್ಪು ನಾವು 2 ಥರ ಸೊಪ್ಪು ತೊಗೊಂಡಿದ್ವಿ. ಒಂದು ಪಾಲಕ್ ಸೊಪ್ಪು, ಇನ್ನೊಂದು ಮೆಂತ್ಯ ಸೊಪ್ಪು. ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಳ್ಳಿ. 1 2 ಟೈಮು. ಮಣ್ಣಿರುತ್ತೆ, ನೀಟಾಗಿ ವಾಶ್ ಆಗುತ್ತೆ. ಇಲ್ಲಾಂದರೆ ಸಾಂಬಾರಲ್ಲಿ ಮಣ್ಣು ಸಿಗುತ್ತೆ. ಇದಕ್ಕೇನಿಲ್ಲ, ಜಸ್ಟು ಕಲ್ಲುಪ್ಪು, ಸಾಲ್ಟು, ಸ್ವಲ್ಪ ಜೀರಿಗೆ, ಟರ್ಮರಿಕ್ ಪೌಡರ್, ರೆಡ್ ಚಿಲ್ಲಿ ಪೌಡರು. ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿರ್ತೀರ ಗ್ರೀನ್ ಚಿಲ್ಲಿ, ಅದರಿಂದ ಒಂದು ಸತಿ ನೋಡಿಕೊಂಡು ಖಾರ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಹಾಕಿ. ಅಂದರೆ ನಿಮಗೆ ಎಷ್ಟು ಖಾರ ತಿಂತೀರೋ ನೀವು ಅಷ್ಟು. ಹೌದು. ಧನಿಯಾ ಪೌಡರ್ ಜಾಸ್ತಿ ಹಾಕ್ಬೇಡಿ. ಒಂದು ಇಷ್ಟ ಬಿಟ್ಟಾಗೆ ಒಂದು 1/2 ಟೀ ಸ್ಪೂನ್ ಸಾಕು. ಮತ್ತೆ ಚೆನ್ನಾಗಿ ಮುಚ್ಕೊಳ್ಳೋದು, ಬೇಯಿಸ್ಕೊಳ್ಳೋದು ಅಷ್ಟೇ. ಎಷ್ಟು ವಿಸಿಲ್ಸ್ ಹಾಕಿಸ್ಬೇಕ್ರಿ? ಒಂದು 3 ವಿಸಿಲ್ಸ್ ಇಷ್ಟು. ಇದನ್ನ ಮಸಿಬೇಕು. ಓಕೆ ರೀ, ಬರೀ ಪಪ್ಪು ರೈಸ್ ಅಷ್ಟೇನಾ? ಅದ್ರ ಜೊತೆ ನೆನ್ಸ್ಕೊಳಕ್ಕೆ ಏನೂ ಇಲ್ವಾ? ನೆನ್ಸ್ಕೊಳಕ್ಕೆ ಅಂದರೆ ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ. ಓಕೆ, ಡನ್. ನಾಲ್ಕು ವಿಸಿಲ್ ಕೂಗಿದೆ. ಆಲ್ಮೋಸ್ಟ್ ಬೇಳೆ ಬೆಂದಿರುತ್ತೆ. ಒಂದ್ಸತಿ ಚೆಕ್ ಮಾಡೋಣ ಬನ್ನಿ. ಪರ್ಫೆಕ್ಟಾಗಿ ಬೆಂದಿದೆ. ಇದು ಮೇಲಿಲ್ಲ. ಈಗ ಸ್ಕ್ವೀಸ್ ಮಾಡೋಣ. ಸ್ಕ್ವೀಸ್ ಮಾಡಿಬಿಟ್ಟು ಒಗ್ಗರಣೆ ಹಾಕೋಣ. ಸಾಕು, ರೆಡಿ ಆಗುತ್ತೆ. ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಬೇಕು. ಪಾನ್ ಇಟ್ಕೋಬೇಕು. ಅದಕ್ಕೆ ಒಂದು 4 ಸ್ಪೂನು ಎಣ್ಣೆ ಹಾಕ್ತೀವಿ. ಆಯಿಲು ಸ್ವಲ್ಪ ಹೀಟ್ ಆದಮೇಲೆ ಹಾಕಿದೆ ಸ್ವಲ್ಪ ಜೀರಿಗೆ, ಒಣಮೆಣಸಿನ್ಕಾಯಿ ಹಾಕ್ಕೊಡ್ತೀನಿ. ಚೆನ್ನಾಗಿ ಎಲ್ಲ ರೋಸ್ಟ್ ಆದಮೇಲೆ ಈ ಕಡೆ ಹಾಕ್ಕೊಂಡಿರೋ ಒಂದು ಆನಿಯನ್
ಸ್ವಲ್ಪ ಕರಿಬೇವು ಸೊಪ್ಪು. ಚೆನ್ನಾಗಿ ಒಗ್ಗರಣೆ ಎಲ್ಲ ಈರುಳ್ಳಿ ಎಲ್ಲ ಆನಿಯನ್ ಎಲ್ಲ ರೋಸ್ಟ್ ಆದಮೇಲೆ ನಾವು ಮಾಡ್ಕೊಂಡಿರ್ತೀವಲ್ಲ ಉಪ್ಪು ಬೆಳೆದೆಲ್ಲ ಇದರಲ್ಲಿ ಹಾಕ್ಬೇಕು. ನಿಜ ಫ್ರೆಂಡ್ಸ್, ನಮ್ಮ ಮನೆಯವ್ರ ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ಸಾಂಬಾರು ಕುದೀತಾ ಬರ್ತಿದೆ. ಇದಕ್ಕೆ ಗಾರ್ನಿಷಿಂಗ್ ಮಾಡೋಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡ್ಬಿಡಿ. ಜಸ್ಟ್ ಒಂದು 5 ಮಿನಿಟ್ಸು ಹೀಟ್ ಮಾಡಿ ಆಂಧ್ರ ಸ್ಟೈಲ್ ಪಪ್ಪು ರೆಡಿ ಆಗುತ್ತೆ. ಅಷ್ಟೇ, ಸಿಂಪಲ್ ರೆಸಿಪಿ ಮಾಡ್ಕೊಳ್ಳಿ. ನೋಡಿ ಗಾಯ್ಸ್, ಫೈನಲಿ ಆಂಧ್ರ ಸ್ಟೈಲ್ ಪಪ್ಪು ಸಾರು ರೆಡಿಯಾಗಿದೆ. ಈ ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದೀನಿ, ಬಟ್ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಇದನ್ನು ಸಪ್ರೇಟ್ ವಿಡಿಯೋ ಮಾಡಿಬಿಟ್ಟು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಇನ್ ಕೇಸ್ ಬೇಕು ಅಂತಂದರೆ, ನೀವು ನೋಡಬೇಕು ಅಂತಂದರೆ ಯೂಟ್ಯೂಬ್ ಚಾನಲ್ ಹೋಗಿ ಚೆಕ್ ಮಾಡಿಕೊಂಡು ವಿಡಿಯೋ ನೋಡಿ ಮಾಡ್ಕೊಳ್ಳಿ, ತಿನ್ನಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಮನೇಲಿ ತಿನ್ಕೊಳ್ಳಿ. ಈಸಿ ಮೆಥಡಾಗಿ ಹೇಳ್ಕೊಟ್ಟಿದ್ದೀನಿ. ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಾಮೆಂಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.